ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಕ್ರೋಶಾ ಡಿಸೈನ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡ್ರಿ. ನಾನು ನಿಮಗೆ ಇದು ನೋಡ್ರಿ, ಇದು ಮೈಸೂರು ಸಿಲ್ಕ್ ಸಾರಿ. ಇದಕ್ಕೆ ಈ ಥರ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿನಿ ಮತ್ತು ಈ ಥರ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿನಿ. ಇದಕ್ಕೆ ನಾನು ಒಂದೇ ಕಲರ್ ಥ್ರೆಡ್ ತೊಗೊಂಡು ಈ ರೀತಿ ಕ್ರೋಶಾ ಡಿಸೈನ್ ಹಾಕೀನಿ ನೋಡ್ರಿ. ಇದನ್ನು ಯಾವ ರೀತಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ. ಇದು ರೆಡ್ ಒಂದೇ ತೊಗೊಂಡಿನಿ. ಇದಕ್ಕೆ ಈ ರೀತಿ ಗೋಲ್ಡನ್ ಕಲರ್ ಬಾರ್ಡರ್ ಬಂದೈತಿ. ಆದರೆ ನಾನು ಇದಕ್ಕೆ ರೆಡ್ ಈ ರೀತಿ ಗೋಲ್ಡನ್ ಕಲರ್ ಬೀಡ್ಸ್ ತೊಗೊಂಡು ಈ ರೀತಿ ಆರ್ಚ್ ಬರ್ತೈತ್ರಿ. ಇದು ಒಂದೇ ಸ್ಟೆಪ್ ಒಳಗಡೆ ಈಸಿಯಾಗಿ ಹಾಕ್ಬೋದು. ಇದನ್ನು ಯಾವ ರೀತಿ ಹಾಕಬೇಕಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ನಾನು ರೆಡ್ ಕಲರ್ ಥ್ರೆಡ್ನ ಈ ರೀತಿ 6 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನೋಡ್ರಿ, ಇದು ಸ್ಟಾರ್ಟಿಂಗ್. ಇಲ್ಲಿ 5 ಚೈನ್ ಹಾಕಿ ಇಲ್ಲಿ ನೆಕ್ಸ್ಟ್ ಈ ರೀತಿ ಆರ್ಚ್ ಬರ್ತೈತಿ. ಇಲ್ಲಿ ನೋಡ್ರಿ, ಈ ರೀತಿ ಸ್ವಲ್ಪ ಸ್ಲ್ಯಾಂಟ್ ಆಗಿ ಆರ್ಚ್ ಬರ್ತೈತ್ರಿ. ಇದು ನಾನು ಸ್ವಲ್ಪ ಹಾಕೀನಿ. ಈಗ ನೆಕ್ಸ್ಟ್ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಇದೇ ಸೀರೆ ಸ್ಟಾರ್ಟಿಂಗ್ ಅಂತ ಅನ್ಕೋರಿ. ಸೀರೆಗೆ ಲಾಕ್ ಮಾಡಿ ಅದ್ರ ಪಕ್ಕನ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋರಿ. ಅಂದರೆ ಇನ್ನೊಂದು ಸರ್ತಿ ಅದ್ರ ಪಕ್ಕನ ಇನ್ನೊಂದು ಸಲ ಲಾಕ್ ಹಾಕೋರಿ. ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ಸೀರೆಗೆ ಲಾಕ್ ಮಾಡಿ ಅದ್ರ ಪಕ್ಕನ ಇನ್ನೊಂದು ಲಾಕ್ ಮಾಡ್ತೀನಿ. ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ರಿ. ನೋಡಿರಿ, ಈ ಥರ ಹಾಕಿ ಈಗ ಇದನ್ನು ಸ್ವಲ್ಪ ದಾರಾನ ಈ ರೀತಿ ಮೇಲೆ ತೆಗೆದು ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ಸ್ ಆ್ಯಡ್ ಮಾಡ್ತೀನಿ ರೀ. ನೋಡಿರಿ, ಈ ಥರ ಮೀಡಿಯಮ್ ಸೈಜ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿರಿ. ಬೀಡ್ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಿ. ಸೀರೆಗೆ ಲಾಕ್ ಮಾಡೀನಿ. ಈಗ 6 ಚೈನ್ ಹಾಕ್ತೀನಿ ರೀ. 6 ಚೈನ್ ಹಾಕಿ ಈಗ ಬೀಡ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ 2 ಲಾಕ್ ಮಾಡಿವಲ್ರಿ. ಇಲ್ಲೇ ಒಂದು ಸೀರೆಗೆ ಇಲ್ಲಿ ಲಾಕ್ ಮಾಡಿವಿ, ಅದರ ಪಕ್ಕನ ಇನ್ನೊಂದು ಲಾಕ್ ಮಾಡಿವಿ. ಇದು 6 ಚೈನ್ ಹಾಕಿ ಇವೆರಡರ ಮಧ್ಯೆ ಇದನ್ನು ಲಾಕ್ ಮಾಡ್ತೀನಿ. ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿವ್ರಿ. ಲಾಕ್ ಮಾಡಿ ಅದ್ರ ಪಕ್ಕನ ಇನ್ನೊಂದು ಲಾಕ್ ಮಾಡಿರ್ತೀವಲ್ರಿ, ಅವು ಎರಡೋದ್ರ ಮಧ್ಯೆ ಈ 6 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈಗ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಬೀಡ್ ಮುಂದೆ ಇದು 6 ಚೈನ್ ಹಾಕಿದ್ದು ಥ್ರೆಡ್ ಬಂದತ್ತಲ್ರಿ, ಇದು ಈ ಥ್ರೆಡ್ ಒಳಗೆ ಹೋಗಿ ಡಬಲ್ ಕ್ರೋಶ ಹಾಕ್ತೀನಿ ರೀ. 2ರಲ್ಲಿ 1, 2ರಲ್ಲಿ 1 ಅಂದರೆ ಕಂಬ ಹಾಕ್ತೀನಿ ನೋಡಿರಿ. ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇದು ಮುಂದೆ ಥ್ರೆಡ್ ಬಂದತ್ತಲ್ರಿ, ಇದ್ರೊಳಗೆ ಹೋಗಿ ಮತ್ತು 3 ದಾರ ಬರ್ತಾವೆ ರೀ. ಸೂಜಿ ಮೇಲೆ 3 ದಾರ ಬರ್ತಾವೆ. 2ರಲ್ಲಿ 1, 2ರಲ್ಲಿ 1 ಅಂದರೆ ಈ ರೀತಿ ಡಬಲ್ ಕ್ರೋಶ ಹಾಕ್ಬೇಕ್ರಿ. ಇದು ಪೂರ್ತಿ ಇದು ಆರ್ಚ್ 12 ಕಂಬ ಬರ್ತಾವ್ರಿ. ಇದಕ್ಕೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು 2ರಲ್ಲಿ 1, 2ರಲ್ಲಿ 1 ಈ ರೀತಿ 12 ಕಂಬ ಹಾಕ್ಬೇಕ್ರಿ ಇದಕ್ಕೆ. ಇಲ್ಲಿ ನೋಡ್ರಿ, ಈ ರೀತಿ 12 ಕಂಬ ಹಾಕೀನಿ. ಇದು ಸ್ವಲ್ಪ ಹಿಂಗೆ ಸ್ಲ್ಯಾಂಟಾಗಿ ಬರ್ತೈತೆ ರೀ ಆರ್ಚ್. 12 ಕಂಬ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಿರಿ. ಸೀರೆಗೆ ಈ ರೀತಿ ಲಾಕ್ ಮಾಡಿರಿ. ಮತ್ತೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡ್ತೀನಿ. ನೋಡಿರಿ, ಈ ರೀತಿ ಲಾಕ್ ಮಾಡೀನಿ. ಇಲ್ಲಿ ಸೀರೆಗೆ ಲಾಕ್ ಮಾಡಿ ಇದು ಫ್ರಂಟ್ ಸೈಡ್. ಈಗ ನೆಕ್ಸ್ಟ್ ಡಿಸೈನ್ ಹಾಕೋಕ್ಕೆ ಸೀರೆನ ಈ ರೀತಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು
ಸಿಂಗಲ್ ಕ್ರೋಶ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಕಂಬ ಹಾಕಿವಲ್ರಿ, ಈ ಕಂಬದ ಮೇಲ್ಗಡೆ ಇಲ್ಲಿ ಹೋಲ್ ಐತೆ ನೋಡ್ರಿ. ಇಲ್ಲಿ ಈ ಪ್ರತಿಯೊಂದು ಕಂಬಕ್ಕೆ ಮೇಲೆ ಹೋಲ್ ಬಂದಾವಲ್ಲ, ಇಲ್ಲೇ ಡಬಲ್ ಕ್ರೋಶ ಹಾಕ್ಬೇಕ್ರಿ. ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಹೋಲ್ ಒಳಗೆ ಮತ್ತೆ ಡಬಲ್ ಕ್ರೋಶ ಹಾಕ್ಬೇಕ್ರಿ. ನೋಡ್ರಿ ಈ ರೀತಿ ಡಬಲ್ ಕ್ರೋಶ ಹಾಕಬೇಕು. ಮತ್ತು ಒಂದು ಸಿಂಗಲ್ ಚೈನ್, ಇದು ಕಂಪಲ್ಸರಿ ಮಧ್ಯೆ ಒಂದೊಂದು ಸಿಂಗಲ್ ಚೈನ್ ಹಾಕ್ಬೇಕ್ರಿ. ಇದನ್ನು ಅಂದರೆ ಇಲ್ಲಿ ಬೀಡ್ಸ್ ಬರ್ತೈತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲೊಂದು ಸಿಂಗಲ್ ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಮತ್ತೆ ಡಬಲ್ ಕ್ರೋಶ ಹಾಕ್ಬೇಕ್ರಿ. ನೋಡಿರಿ ಮತ್ತೊಂದು ಕಂಬ ಹಾಕೀನಿ, ಮತ್ತು ಒಂದು ಚೈನ್, ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮತ್ತು ಒಂದು ಡಬಲ್ ಕ್ರೋಶ, ಮತ್ತೊಂದು ಸಿಂಗಲ್ ಚೈನ್, ಮತ್ತೊಂದು ನೆಕ್ಸ್ಟ್ ಕಂಬ. ಮೊದಲು ಸ್ಟೆಪ್ ಒಳಗೆ ನಾವು 12 ಕಂಬ ಹಾಕಿದ್ದೀವಲ್ರಿ, ಇಲ್ಲಿನೂ ಈಗ 12 ಕಂಬ ಬರ್ತಾವ್ರಿ. ಇಲ್ಲಿನೂ ಇಲ್ಲಿ ನೋಡ್ರಿ ಸೀರೆ ಬ್ಯಾಕ್ ಸೈಡ್ ಈ ರೀತಿ 12 ಕಂಬ ಹಾಕೀನಿ. ಈಗ ಇದನ್ನು ಮತ್ತೆ ಈ ರೀತಿ ಟರ್ನ್ ಮಾಡ್ಕೊಂಡು ನೋಡ್ರಿ ಈ ರೀತಿ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಈಗ ದಾರಾನ ಸ್ವಲ್ಪ ಈ ರೀತಿ ಮೇಲೆ ತೆಗೆದು ಇದಕ್ಕೆ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀವಲ್ರಿ, ಆ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡ್ತೀನಿ. ನೋಡ್ರಿ ಈ ರೀತಿ ಸೂಜಿಯೊಳಗೆ ಒಂದು 2-3 ಬೀಡ್ಸ್ನ ಒಮ್ಮೆ ತೊಗೊಂಡು ಹಾಕ್ಬೋದು ನಾವು, ಅಂದರೆ ಫಾಸ್ಟ್ ಆಗ್ತದೆ ಡಿಸೈನ್. ನೋಡಿರಿ ಈ ಥ್ರೆಡ್ ಒಳಗೆ ಈ ಬೀಡ್ಸ್ ಹಾಕಿ ಇಲ್ಲಿ ಕಂಬ ಹಾಕಿರ್ತೀವಲ್ರಿ, ಇವೆರಡು ಕಂಬದ ಮಧ್ಯೆ ಇದು ಬೀಡ್ಸ್ ಹಾಕ್ಬೇಕು. ಬೀಡ್ಸ್ ಹಾಕಿ ಲಾಕ್ ಮಾಡಬೇಕು. ನೋಡಿರಿ ಮತ್ತೊಂದು ಬೀಡ್ ಹಾಕೀನಿ. ಇಲ್ಲಿ ನೋಡಿರಿ ಇಲ್ಲಿ ಐತಲ್ಲ, ಇವೆರಡು ಕಂಬದ ಮಧ್ಯೆ ಇಲ್ಲಿ ಗ್ಯಾಪ್ ಐತಲ್ರಿ, ಇಲ್ಲಿ ಒಂದೊಂದು ಚೈನ್ ಹಾಕಿರ್ತೀವಲ್ರಿ ನಾವು, ಅಲ್ಲಿ ಸ್ವಲ್ಪ ಗ್ಯಾಪ್ ಬಂದಿರ್ತೈತಲ್ಲ ಅಲ್ಲಿ ಇಲ್ಲಿ ಬೀಡ್ ಹಾಕಬೇಕು. ನೋಡಿರಿ ಈ ರೀತಿ ಬೀಡ್ ಹಾಕ್ಬೇಕು. ಇಲ್ಲಿನೂ 12 ಕಂಬ ಹಾಕಿವಲ್ರಿ, 12 ಬೀಡ್ಸ್ ಬರ್ತಾವ್ರಿ. ಇಲ್ಲಿನೂ ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಇಲ್ಲಿ ಗ್ಯಾಪ್ ಅದಾವಲ್ರಿ, ಈ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡಬೇಕು. ಪ್ರತಿಯೊಂದನ್ನು ಇದೇ ರೀತಿ ಈ ಬೀಡ್ ಹಾಕ್ಕೊಂತ ಹೋಗ್ಬೇಕ್ರಿ. ನೋಡ್ರಿ ಈ ರೀತಿ ನೋಡ್ರಿ ಇದೊಂದು ಆರ್ಚ್ ಕಂಪ್ಲೀಟ್ ಆಯಿತು. 12 ಬೀಡ್ಸ್ ಬಂದಾವೆ ನೋಡ್ರಿ. ಇಲ್ಲಿನೂ ಒಂದು ಆರ್ಚಿಗೆ 12 ಬೀಡ್ಸ್ ಬರ್ತಾವೆ. ಈಗ ಲಾಸ್ಟಲ್ಲಿ ಇಲ್ಲಿ ಒಂದು ಬೀಡ್ ಹಾಕಿ ಲಾಕ್ ಮಾಡಿದ್ದೀವಲ್ರಿ, ಇದು ಈ ರೀತಿ ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರ್ತೈತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿರಿ. ಈ ರೀತಿ ಲಾಕ್ ಮಾಡಿರಿ. ಇಲ್ಲಿಂದ ಮತ್ತೆ 5 ಚೈನ್, ಮತ್ತು 5 ಚೈನ್ ಮತ್ತು ಸೀರೆಗೆ ಲಾಕ್ ಮಾಡಿರಿ. ಸೀರೆಗೆ ಲಾಕ್ ಮತ್ತು ಅದ್ರ ಪಕ್ಕನ ಇನ್ನೊಂದು ಲಾಕ್ ಮಾಡಿರಿ. ಇನ್ನೊಂದು ಲಾಕ್ ಮಾಡಿ ಮತ್ತು ದಾರಾನ ಮೇಲೆ ತೆಗೆದು ಮತ್ತು ಈ ರೀತಿ ಬೀಡ್ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿದ್ವಲ್ರಿ, ಮತ್ತು ಬೀಡ್ ಆ್ಯಡ್ ಮಾಡಿ ಮತ್ತು ನೆಕ್ಸ್ಟ್ ಆರ್ಚ್ ಇದೇ ರೀತಿ ಕಂಟಿನ್ಯೂ ಹಾಕಬೇಕ್ರಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಸೀರೆಗೆ ಲಾಕ್ ಮಾಡಿ ನೋಡಿರಿ ಈ ರೀತಿ ಹಾಕೋತ ಹೋಗ್ಬೇಕು. ನೋಡಿ ಈ ರೀತಿ ಆರ್ಚ್ ಸ್ವಲ್ಪ ಸ್ಲ್ಯಾಂಟ್ ಆಗಿ ಬರ್ತೈತೆ ರೀ ಆರ್ಚ್. ಈ ರೀತಿ ಆರ್ಚ್ ಬರ್ತಾವೆ. ಇಲ್ಲಿ ಕುಚ್ಚು ನೀವು ಬೇಕಂದ್ರೆ ಕಟ್ಕೋಬೋದು ರೀ. ಇದು ಕುಚ್ಚು ಕಟ್ಟಿದ್ರೆ ಸ್ವಲ್ಪ
ಲೆಂತ್ ಸ್ವಲ್ಪ ಜಾಸ್ತಿ ಇಟ್ಟು ಕುಚ್ಚು ಕಟ್ಬೇಕು ರೀ. ಕುಚ್ಚು ಕಟ್ಟಲಿಲ್ಲ ಅಂದ್ರೂ ನಡಿತೈತೆ ರೀ ಡಿಸೈನ್. ನೋಡಿರಿ ಈ ರೀತಿ ಬರ್ತೈತಿ. ಇದಕ್ಕೆ ಕುಚ್ಚು ಕಟ್ಟಲಿಲ್ಲ ಅಂದ್ರೆ ಈ ಡಿಸೈನ್ ಲುಕ್ ಬರ್ತೈತೆ ರೀ. ಈ ಕುಚ್ಚು ಕಟ್ಟಿದ್ರೆ ಅಷ್ಟೇನು ಲುಕ್ ಬರೋದಿಲ್ಲ. ಆದರೆ ನಮಗೆ ಕುಚ್ಚು ಬೇಕಾ ನಾವು ಕಟ್ತೀವಂದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಇಟ್ಟು ಕುಚ್ಚು ಕಟ್ರಿ. ಇದಕ್ಕೆ ನೋಡಿರಿ ಈ ರೀತಿ ಆರ್ಚ್ ಬರ್ತಾವೆ. ಪೂರ್ತಿ ಈ ಡಿಸೈನ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ ಫೈನಲಿ ಈ ಕ್ರೋಶಾ ಡಿಸೈನ್ ಈ ರೀತಿ ಬಂದೈತಿ ನೋಡಿರಿ. ನಾನು ಇದಕ್ಕೆ ಕುಚ್ಚು ಹಾಕಿಲ್ಲ. ಒಂದೇ ಸ್ಟೆಪ್ ಒಳಗನೆ ಈ ರೀತಿ ಬ್ರೈಡಲ್ ಡಿಸೈನ್ ಹಾಕ್ಬೋದು. ಈಸಿ ಐತಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.